ಸರ್ ಈಗ ಫಸ್ಟ್ ಇಯರ್ ಮುಗಿಸ್ಕೊಂಡು ಬಂದಿದ್ದಾರಲ್ಲ, ಸೊ ಏನ್ ಮಾಡ್ತಾ ಇದೆ ಸರ್ ಅವ್ರಿಗೆ? ನಮ್ದು ಬಹಳಷ್ಟು ಕೋಚಿಂಗ್ ಇದೆ. ಬೆಳಗ್ಗೆ ಗೆಲ್ತಿದೆ ಖುಷಿಯಾಗಿದೆ. ಮತ್ತೆ ನಮ್ಮ ಕನ್ಸಲ್ಟೆನ್ಸಿ ನಿಮ್ಗೆ ಏನು ಸರ್ವಿಸ್ ಮಾಡಿ ಸಪೋರ್ಟ್ ಮಾಡಿದ್ರು? ತುಂಬಾ ಚೆನ್ನಾಗಿ ಮಾಡ್ಬೋದು, ಬಹಳ ಇಷ್ಟ ಆಗಿದೆ. ನಮ್ಗೆ ಬಹಳ ಇಷ್ಟ. ನೀವು ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಬಹಳ ಇಷ್ಟ ಆಯ್ತು. ನಿಮ್ಗೆ ಥ್ಯಾಂಕ್ಸ್ ಆಗುತ್ತೆ. ನನ್ಗಂತೂ 1 ವರ್ಷ ಅವಳು ಮುಗಿಸ್ತಾಳೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನನ್ಗಿಂತ ಚೆನ್ನಾಗಿ ನೀವು ಮತ್ತೆ ವಿಘ್ನೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅವಳನ್ನ ಕೂಡ. ಅವಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಅವಳನ್ನ ಕೇರ್ ಮಾಡಿ ಅವ್ರ ಮಗಳ ತರ ನೋಡ್ಕೊಂಡಿದ್ದಾಳೆ ಮೇಡಮ್. ನಾನು ಅದ್ರ ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ, ತುಂಬಾ ಕಮ್ಮಿ. ಆದ್ರೂ 10 ತಿಂಗಳು ಇಷ್ಟು ಬೇಗ ಮುಗ್ದೋಯ್ತಲ್ಲ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ನನ್ಗೆ ಆ ವೆದರ್ಗೆ, ಆಮೇಲೆ ಪರಿಸರ ಬೇರೆ ಹೇಗಪ್ಪ ಅಂತ ನನ್ಗೆ ಅದೇ ಒಂದ್ ಚಿಂತೆ ಇತ್ತು. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಮೇಡಮ್. ಧೈರ್ಯವಾಗಿ ಎಲ್ಗ್ ಬೇಕಾದ್ರೆ ಕಳ್ಸಬಹುದು, ಅಷ್ಟು ಖುಷಿಯಾಗಿದ್ದೀನಿ. ವಿಘ್ನೇಶ್ ಸರ್ ಅಂತೂ ನಿಮ್ಮ ಜೀವನ ಪೂರ್ತಿ ಮರೆಯಲ್ಲ ಅಂತ ಮರೆಯೋದೇ ಇಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿ ತುಂಬಾ ಥ್ಯಾಂಕ್ ಯು ಮೇಡಮ್. ಎಷ್ಟು ಕಡಿಮೆ ಇದು, ಕಡಿಮೆ ನಾವು ಸಲ್ಲಿಸ್ತಾರ, ನಿಮ್ಗೆ ಕಡಿಮೆ. ನಿಮ್ಗೆ ಅಬ್ರಾಡ್ ಮುಗಿಸ್ಕೊಂಡು ಬಂದಿದ್ದೀರಲ್ಲ, ಫಸ್ಟ್ ಇಯರ್ ಮುಗಿಸ್ಕೊಂಡು ಬಂದಿದ್ದೀರಿ, ಹೆಂಗಿದೆ? ಚೆನ್ನಾಗಿತ್ತು. ಫಸ್ಟ್ ಭಯ ಇತ್ತು ಹೋಗ್ಬೇಕಾದ್ರೆ, ಬೇರೆ ಕಂಟ್ರಿಗೆ ಹೋಗ್ತಿದೀನಿ ಏನು ಅಂತ. ಬಟ್ ಹೋದ್ಮೇಲೆ ಸ್ವಲ್ಪ ಇಷ್ಟ ಆಯ್ತು. ವೆದರ್ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗ್, ಬಟ್ ಹೋಗ್ತಾ ಹೋಗ್ತಾ ಅಷ್ಟೇ ಅಡ್ಜಸ್ಟ್ ಆದ್ವಿ. ಆಮೇಲೆ ಸ್ಟಡೀಸ್ ಕೂಡ ಚೆನ್ನಾಗಿತ್ತು. ಕಾಲೇಜ್ ಅವರು ಕೂಡ ತುಂಬಾನೇ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತಾರೆ ಓದೋದಕ್ಕೆ. ಚೆನ್ನಾಗಿತ್ತು, ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಚೆನ್ನಾಗಿ ಗೈಡ್ ಮಾಡಿದ್ರು. ನಾಟ್ ಆಲ್ ಸೂಪರ್ಸ್ ಚೆನ್ನಾಗಿ ಹೆಲ್ಪ್ ಮಾಡಿ ಇದುವರೆಗೂ ಆಯ್ತು. ನೀವು 3 ತಿಂಗಳು ವೆಕೇಶನ್ ಬಂದಿದ್ದೀರಲ್ಲ, ಇಂಟರ್ನ್ಶಿಪ್ ಮಾಡೋ ಅವಕಾಶ ನಿಮ್ಗೆ ಸಿಕ್ಕಿದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಖುಷಿ ಇದೆ. ಈ ಇಂಟರ್ನ್ಶಿಪ್ ಅವಕಾಶ ಸಿಕ್ಕಿದೆ ನಮಗೆ. ಬೇರೆ ಕಾಲೇಜಸ್ ಅಲ್ಲೆಲ್ಲ ಅಲ್ಲೇ ಇಂಟರ್ನ್ಶಿಪ್ ಮಾಡಿ ಜಸ್ಟ್ ಹಾಲಿಡೇಸ್ ಕೂಡ ತಗೊಂಡಿರ್ತೀವಿ. ಬಟ್ ನಮ್ಮ ಮತ್ತೆ ಹಾಲಿಡೇಸ್ ಸಿಕ್ಕಿದೆ. ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು. ನಮ್ ಫ್ಯಾಮಿಲಿ ಕಡೆಯಿಂದಂತೂ ನಿಮ್ಗೆ ನಿಜವಾಗ್ಲೂ ನಾನು ಎಷ್ಟು ಹಾರ್ಟ್ಲಿ ಥ್ಯಾಂಕ್ ಯು ಮೇಡಮ್. ಹಾರ್ಟ್ಲಿ ಥ್ಯಾಂಕ್ ಯು.